ಹಾಯ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ರೊಟೀನ್ನ ಸ್ಟಾರ್ಟ್ ಮಾಡ್ತೀನಿ. ಫಸ್ಟು ನಾನು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್. ಬೆಳಿಗ್ಗೆ ಎದ್ದು ದೇವರಿಗೆ ಕೈ ಮುಗಿದು ನೆಕ್ಸ್ಟು ಒಂದು ಬಾಗಿಲಿಗೆ ನೀರು ಹಾಕ್ಬಿಟ್ಟು ರಂಗೋಲಿ ಬಿಡಿಸ್ತೀನಿ. ಅದಾದಮೇಲೆ ತಿಂಡಿಗೆ ರೆಡಿ ಮಾಡ್ಕೋತೀನಿ. ಇದು ನೈಟೇನೆ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ, ಅದನ್ನು ರುಬ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಇವತ್ತು ಸೂಪರಾಗಿರುತ್ತೆ. ತುಂಬ ಈಸಿ ಮೆಥಡು ಈ ಅಕ್ಕಿ ರೊಟ್ಟಿ ಮಾಡೋದು. ಅಕ್ಕಿ ರೊಟ್ಟಿ ಮತ್ತು ಕಾಯಿ ಚಟ್ನಿ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್. ಒಂದ್ಸಲ ಮನೇಲಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್. ಅದು ಸ್ವಲ್ಪ ನೀರು ಹಾಕ್ಬಿಟ್ಟು ಸರಿಯಾಗಿ ಹದ ನೋಡ್ಕೊಂಡು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟನ್ನು ರೆಡಿ ಆಯಿತು. ಹಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡಿ. ಕಾಯಿ ತುರಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಅದಷ್ಟನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಾದಷ್ಟು ನೀರು ಸೇರಿಸ್ಕೊಂಡು ರುಬ್ಕೊಂಡು ಬನ್ನಿ. ನೋಡಿ ಹೇಗಿದೆ ಚಟ್ನಿ. ಅದನ್ನೊಂದು ಬಾಕ್ಸ್ಗೆ ತೆಗೆದಿಟ್ಕೋತಾ ಇದ್ದೀನಿ. ಜಾರಲ್ಲೇ ಬಿಟ್ಟರೆ ಅದು ಹಾಳಾಗುತ್ತೆ, ಅದಕ್ಕೋಸ್ಕರ ತೆಗೆದು ಸಪ್ರೇಟ್ ಇಟ್ಕೋತೀನಿ. ಮುಚ್ಚಿಟ್ಬಿಟ್ಟು ಅದು ಜಾರನ್ನ ಆವಾಗಲೇ ವಾಶ್ ಮಾಡ್ಕೊಬಿಟ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಅಂತ ವಾಶ್ ಮಾಡಿಕೊಂಡು ನೀರಿಲ್ದಂಗೆ ಒರೆಸ್ಕೊಂಡು ದಬ್ಬಾಕಿಟ್ಕೊಂಡ್ರೆ ಮಿಕ್ಸಿ ಚೆನ್ನಾಗಿರುತ್ತೆ. ನನ್ನ ಮಗಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಏನೋ ಅಂದ್ಕೊಳ್ಳೋಕೆ ಹೋಗ್ಬೇಡಿ ಫ್ರೆಂಡ್ಸ್. ಪ್ಲೀಸ್ ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡದಂತೆ. ಮತ್ತು ಮಧ್ಯಾಹ್ನಕ್ಕೆ ಅನ್ನಕ್ಕೆ ಇಟ್ಕೋತಾ ಇದ್ದೀನಿ. ನಮ್ಮ ಯಜಮಾನ್ರಿಗೆ ಬಾಕ್ಸ್ ಹಾಕಬೇಕು, ಅದಕ್ಕೋಸ್ಕರ ಮಧ್ಯಾಹ್ನದೂ ಬೆಳಗ್ಗೆನೇ ರೆಡಿ ಮಾಡಿಬಿಡ್ತೀನಿ. ನೋಡಿ ಅನ್ನಕ್ಕಿಟ್ಟಿದ್ದೀನಿ. ಅದಾಗೋ ತನಕ ಸ್ವಲ್ಪ ಮಾತುಕತೆ ಆಡೋಣ ಅಂತ ಬಂದು ಕೂತ್ಕೊಂಡ್ವಿ. ಮಾತಾಡ್ತಾಯಿದ್ದೀವಿ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು. ಟೈಮ್ ಸಿಕ್ತಾಗೆಲ್ಲ ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ. ನೀವು ಹಾಗೆ ಮಾತಾಡ್ತಾ ಇರ್ತೀರ, ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಅದಾದಮೇಲೆ ದೋಸೆ ರೆಡಿ ಮಾಡೋಕ್ಕೆ ಬಂದೆ. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಸೂಪರಾಗಿ ಬರುತ್ತೆ. ಅಕ್ಕಿ ರೊಟ್ಟಿ ತಟ್ಟೋದು ಬೇಡ, ಬಳಿಯೋದು ಬೇಡ ಫ್ರೆಂಡ್ಸ್. ಮಾಮೂಲಿ ದೋಸೆ ಹೆಂಗೆ ಉಯ್ಕೋತೀರ ಹಂಗೆ ಊದ್ರೇ ಸೂಪರಾಗಿ ಬರುತ್ತೆ. ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಕಾಂಬಿನೇಷನ್ ಸೂಪರ್ ಅಂದರೆ ಸೂಪರಾಗಿರುತ್ತೆ. ಮನೇಲಿ ಒಂದ್ಸಲ ಟ್ರೈ ಮಾಡಿಬಿಟ್ಟು ನನಗೆ ತಿಳಿಸಿ. ಮತ್ತು ಈ ಥರ ದೋಸೆನ ಯಾರ್ಯಾರು ಮಾಡ್ತೀರಾ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಫ್ರೆಂಡ್ಸ್, ಪ್ಲೀಸ್ ಕೋಪ್ರೇಟ್ ಮಾಡಿ, ಏನು ಅಂದ್ಕೊಳ್ಳೋಕೆ ಹೋಗಬೇಡಿ. ನನ್ನ ಮಗಳಿಗೆ ಹಾಕ್ಕೊಟ್ಟೆ, ನನ್ನ ಮಗಳು ತಿಂದ್ಬಿಟ್ಟು ಸೂಪರ್ ಮಮ್ಮಿ ಅಂತ ಹೇಳ್ತಿದ್ದಾಳೆ. ನೋಡಿ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಸೂಪರಾಗಿ ಬಂದಿದೆ.
ಮತ್ತು ಬಾಕ್ಸ್ಗೆ ಹಾಕ್ತಾಯಿದ್ದೀನಿ ನಮ್ಮ ಹಸ್ಬೆಂಡ್ಗೆ ಮಧ್ಯಾಹ್ನಕ್ಕೆ. ನನ್ನ ಮಗಳಿಗೆ ಕೂದಲು ಬಾಚಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ತಾಯಿದ್ದೀನಿ. ಅವಳು 9 ಗಂಟೆಗೆಲ್ಲ ಸ್ಕೂಲ್ಗೆ ಹೊರಟೋಗ್ತಾಳೆ. ಸ್ವಲ್ಪ ತಲಾಟೆ. ನನ್ನ ಮಗಳು ಒಂದು ಕಡೆ ನಿಲ್ಲಲ್ಲ, ಒಂದು ಕಡೆ ಕೂರಲ್ಲ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಕಳಿಸ್ಬಿಟ್ಟು ನಾನು ತಿಂಡಿ ಮಾಡಿಕೊಂಡು ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡು ಫ್ರೆಂಡ್ಸ್. ಕಿಚನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ವೀಡಿಯೋ ಮಾಡಾಕ್ತೀರಾ ನೀವು ಅಂತ. ಹೌದು, ಮತ್ತು ನೀವೆಲ್ಲ ಯಾವ ಥರ ಕೆಲಸ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅದು ಕಿಚನ್ ಕ್ಲೀನಿಂಗ್ ಬಳಸಿದ್ರೆ ಚೆನ್ನಾಗಿರುತ್ತೆ, ಸ್ಮೆಲ್ ಏನೂ ಬರಲ್ಲ ಕಿಚನು. ಅದಕ್ಕೋಸ್ಕರ ಅದು ಹಾಕ್ತೀನಿ. ನೊಣ, ಸೊಳ್ಳೆ, ಇರುವೆಗಳು ಬರಲ್ಲ. ಮತ್ತು ಮೇಲುಗಡೆ ರೂಮು ಮತ್ತು ಹಾಲು ಕ್ಲೀನ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬ ಡಸ್ಟ್ ಇರುತ್ತೆ ಅಲ್ವಾ, ಅದಕ್ಕೆ ಚೆನ್ನಾಗಿ ಉದುರ್ಕೊಂಡು ಸೈಡ್ಗೆ ಎತ್ತಿಟ್ಕೊಂಡು ಈಗ ಬೆಡ್ನ ಕ್ಲೀನ್ ಮಾಡೋಕ್ಕೆ ಬಂದೆ. ಬ್ಲೆಡ್ನ ಟಪ 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 ಅಂತ ಬಡಿದ್ಬಿಟ್ಟು ಧೂಳನ್ನ ಚೆನ್ನಾಗಿ ಕಳಿಸ್ದೆ ಆಚೆಗೆ. ನೀವು ಹಿಂಗೆ ಬೆಡ್ ಕ್ಲೀನ್ ಮಾಡ್ತೀರಾ? ಫೈನಲಿ ಬೆಡ್ರೂಮ್ ಈಗ ಕಾಣಿಸ್ತಾ ಇದೆ. ಕೆಳಗಡೆ ಬಂದು ಸೋಫಾ ಕವರ್ನೆಲ್ಲನೂ ಕ್ಲೀನ್ ಮಾಡಿ ಅದನ್ನೆಲ್ಲ ಜೋಡಿಸಿಟ್ಟೆ ಫ್ರೆಂಡ್ಸ್. ಅದಾದಮೇಲೆ ಗುಡಿಸ್ಬಿಟ್ಟು ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿದೆ. ಎಲ್ಲ ಕ್ಲೀನ್ ಆದಮೇಲೆ ಒಂದು ರಿಲೀಫ್ ಫ್ರೆಂಡ್ಸ್. ಇಲ್ಲಾಂದರೆ ಅದೇ ಒಂದು ದೊಡ್ಡ ಬೆಟ್ಟ ಥರ ಇರುತ್ತೆ. ಅದಕ್ಕೆ ಬೆಳಿಗ್ಗೆನೇ ಎಲ್ಲನೂ ಕ್ಲೀನ್ ಮಾಡಿ ರೆಡಿ ಮಾಡಿಟ್ಬಿಡ್ತೀನಿ ಫ್ರೆಂಡ್ಸ್ ಮನೇನ. ನೀವೆಲ್ಲ ಹೇಗೆ ಮಾಡ್ತೀರಾ ಮನೆ ಕ್ಲೀನಿಂಗ್?